ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕುಮಟಾದಲ್ಲಿ ಮಾಡಿ ಎಂದು ಶಾಸಕ ದಿನಕರ್ ಶೆಟ್ಟಿ ಅವರಿಂದ ಆಗ್ರಹ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕಾರವಾರದಲ್ಲಿ ಸ್ಥಾಪಿಸುವ ಬಗ್ಗೆ ಘೋಷಣೆ ಮಾಡಲಾಗಿದೆ. ಆದರೆ ಕಾರವಾರದ ಬದಲು ಕುಮಟಾದಲ್ಲಿ ಸ್ಥಾಪಿಸಿದರೆ ಉತ್ತರ ಕನ್ನಡ ಜಿಲ್ಲೆಯ ಇತರ ತಾಲೂಕುಗಳಿಗೆ ಹತ್ತಿರವಾಗುತ್ತದೆ ಎಂದು ಶಾಸಕ ದಿನಕರ್ ಶೆಟ್ಟಿ ಆಗ್ರಹಿಸಿದರು. ಅಲ್ಲದೆ ಜಿಲ್ಲೆಯ ಇತರ ಭಾಗಗಳಿಗೆ ಕುಮಟಾ ತಾಲೂಕು ಮಧ್ಯಭಾಗ ಆಗಿರುವುದರಿಂದ ಎಲ್ಲರಿಗೂ ಹೆಚ್ಚು ಅನುಕೂಲವಾಗಲಿದೆ. ಸರ್ಕಾರ ಈ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಎಂದು ಶಾಸಕ ದಿನಕರ್ ಶೆಟ್ಟಿ ಅವರು ಆಗ್ರಹಿಸಿದರು. ಮಾನ್ಯ ಮುಖ್ಯಮಂತ್ರಿಯವರು ಅಲ್ಲಿ ಹೋದಂತವರು ಘೋಷಣೆಯನ್ನ ಮಾಡಿದ್ದಾರೆ. ನನ್ನೇನ್ ತಕರಾರಿಲ್ಲ ಮಾನ್ಯ ಅಧ್ಯಕ್ಷರೇ, ಆದ್ರೆ ಕಾರವಾರಕ್ಕೆ ಮತ್ತು ನಮ್ಮ ಜಿಲ್ಲೆ ಬೌಂಡ್ರಿ, ಗೋವಾ ಬೌಂಡ್ರಿಯಲ್ಲಿದೆ ಕಾರವಾರದ ಜನಗಳಿಗೆ ಅದು ಎಷ್ಟು ಅನುಕೂಲ ಆಗ್ತದೆ ಗೊತ್ತಿಲ್ಲ. ಆದ್ರೆ ಕುಮಟಾದಲ್ಲಿ ಮಾಡಿದ್ರೆ ಮಧ್ಯವರ್ತಿ ಸ್ಥಳ ಆಗ್ತದೆ. ಸಿರ್ಸಿ ಅವರಿಗೆ, ಸಿದ್ದಾಪುರದವರಿಗೆ, ಅಂಕೋಲಾದವರಿಗೆ ಮತ್ತು ಭಟ್ಕಳದವರಿಗೆ ಎಲ್ಲರಿಗೂ ಮಧ್ಯವರ್ತಿ ಸ್ಥಳ. ರೈಲ್ವೆ ಸ್ಟೇಷನ್ ಇಡೀ ನಮ್ಮ ಜಿಲ್ಲೆಯಲ್ಲಿ ರೈಲ್ವೆ ಸ್ಟೇಷನ್ ಸಹ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರೋದು ಕುಮಟಾದಲ್ಲಿ. ಯಾವುದೇ ಪೇಷಂಟ್ ಬರೋದಿದ್ರೆ ರೈಲ್ವೆ ಮೇಲೆ ಕುಮಟಾಕ್ ಬಂದು ಇಳಿದು ಆಸ್ಪತ್ರೆಗೆ ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಇನ್ನೊಂದೇನಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರೇ, ಕಾರವಾರದಲ್ಲಿ ದೂರ ಅನ್ನುವಂಥದ್ದು. ಕುಮಟಾದಿಂದ ಕಾರವಾರಕ್ಕೆ ಹೋಗೋದಕ್ಕಿಂತ ಜನಗಳು ಇವತ್ತು ಉಡುಪಿಯಲ್ಲಿರುವಂತಹ ಮಣಿಪಾಲ್ ಅಥವಾ ಮಂಗಳೂರು ಆಸ್ಪತ್ರೆ ಮೇಲೆ ಹೆಚ್ಚಿನ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ನೀವು ಇವತ್ತು ಹೊಸದಾಗಿ ಅಲ್ಲಿ ಪ್ರಾರಂಭ ಮಾಡಿ ಇನ್ನೂ ಒಂದು 10 ವರ್ಷ ಬೇಕಾಗ್ತದೆ ಒಂದ್ ಕಡೆ. ಇನ್ನೊಂದ್ ಕಡೆ ಕಾರವಾರದವರಿಗೆ ಬೌಂಡ್ರಿ ಕುಮಟಾ ಇದೆ. ಇದು ನಮ್ಮ ಕುಮಟಾ ಕ್ಷೇತ್ರ ಮಾದನಗೇರಿ ಅನ್ನುವಂತ ಒಂದು ಊರಿದೆ ಸರ್. ಅದು ಅಂಕೋಲಾದ ಸುಮಾರು ಕಾರವಾರ ಕ್ಷೇತ್ರದ ಸುಮಾರು 3,000-4,000 ಸಾವಿರ ಮತದಾರರು ಆ ಮಾದನಗೇರಿ ಊರಿನಲ್ಲಿ ಇದ್ದಾರೆ ಸರ್. ಅಲ್ಲಿ KIDBಯ 1,800 ಎಕರೆ ಭೂಮಿ ಇವತ್ತು ಹಾಳು ಬಿದ್ದಿದೆ ಸರ್. ಅಲ್ಲಿ 1,800 ಎಕರೆ ಭೂಮಿ ಇದೆ. ಅಲ್ಲಿ ನೀವು ಮಾಡಿದ್ರೆ ಕಾರವಾರ ತಾಲೂಕಿನಲ್ಲೇ ಮಾಡ್ದಂಗ, ಇದು ಕಾರವಾರ ಕ್ಷೇತ್ರದಲ್ಲೇ ಮಾಡ್ದಂಗ ಆಗ್ತದಲ್ಲ ಸರ್. ಕುಮಟಾ ಕ್ಷೇತ್ರ ದಿನಕರ್ ಶೆಟ್ಟಿ ಚುಕ್ಕೆ ಗುರುತಿನ 1,596 ಪ್ರಶ್ನೆಯನ್ನ ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಸಚಿವರಿಗೆ ಕೇಳಬಯಸಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರು ಉತ್ತರವನ್ನ ಒದಗಿಸಿದ್ದಾರೆ. ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾನ್ಯ ಮುಖ್ಯಮಂತ್ರಿಯವರು ಅಲ್ಲಿ ಹೋದಂತವರು ಘೋಷಣೆಯನ್ನ ಮಾಡಿದ್ದಾರೆ. ನನ್ನೇನ್ ತಕರಾರಿಲ್ಲ ಮಾನ್ಯ ಅಧ್ಯಕ್ಷರೇ, ಆದ್ರೆ ಕಾರವಾರಕ್ಕೆ ಮತ್ತು ನಮ್ಮ ಜಿಲ್ಲೆ ಬೌಂಡ್ರಿ, ಗೋವಾ ಬೌಂಡ್ರಿಯಲ್ಲಿದೆ ಕಾರವಾರದ ಜನಗಳಿಗೆ ಅದು ಎಷ್ಟು ಅನುಕೂಲ ಆಗ್ತದೆ ಗೊತ್ತಿಲ್ಲ. ಆದ್ರೆ ಕುಮಟಾದಲ್ಲಿ ಮಾಡಿದ್ರೆ ಮಧ್ಯವರ್ತಿ ಸ್ಥಳ ಆಗ್ತದೆ. ಸಿರ್ಸಿ ಅವರಿಗೆ, ಸಿದ್ದಾಪುರದವರಿಗೆ, ಅಂಕೋಲಾದವರಿಗೆ ಮತ್ತು ಭಟ್ಕಳದವರಿಗೆ ಎಲ್ಲರಿಗೂ ಮಧ್ಯವರ್ತಿ ಸ್ಥಳ. ರೈಲ್ವೆ ಸ್ಟೇಷನ್ ಇಡೀ ನಮ್ಮ ಜಿಲ್ಲೆಯಲ್ಲಿ ರೈಲ್ವೆ ಸ್ಟೇಷನ್ ಸಹ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರೋದು ಕುಮಟಾದಲ್ಲಿ. ಯಾವುದೇ ಪೇಷಂಟ್ ಬರೋದಿದ್ರೆ ರೈಲ್ವೆ ಮೇಲೆ ಕುಮಟಾಕ್ ಬಂದು ಇಳಿದು ಆಸ್ಪತ್ರೆಗೆ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಇನ್ನೊಂದೇನಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರೇ, ಕಾರವಾರದಲ್ಲಿ ದೂರ ಅನ್ನುವಂಥದ್ದು. ಕುಮಟಾದಿಂದ ಕಾರವಾರಕ್ಕೆ ಹೋಗೋದಕ್ಕಿಂತ ಜನಗಳು ಇವತ್ತು ಉಡುಪಿಯಲ್ಲಿರುವಂತಹ ಮಣಿಪಾಲ್ ಅಥವಾ ಮಂಗಳೂರು ಆಸ್ಪತ್ರೆ ಮೇಲೆ ಹೆಚ್ಚಿನ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ನೀವು ಇವತ್ತು ಹೊಸದಾಗಿ ಅಲ್ಲಿ ಪ್ರಾರಂಭ ಮಾಡಿ ಇನ್ನೂ ಒಂದು 10 ವರ್ಷ ಬೇಕಾಗ್ತದೆ ಒಂದ್ ಕಡೆ. ಇನ್ನೊಂದ್ ಕಡೆ ಕಾರವಾರದವರಿಗೆ ಬೌಂಡ್ರಿ ಕುಮಟಾ ಇದೆ. ಇದು ನಮ್ಮ ಕುಮಟಾ ಕ್ಷೇತ್ರ ಮಾದನಗೇರಿ ಅನ್ನುವಂತ ಒಂದು ಊರಿದೆ ಸರ್. ಅದು ಅಂಕೋಲಾದ ಸುಮಾರು ಕಾರವಾರ ಕ್ಷೇತ್ರದ ಸುಮಾರು 3,000-4,000 ಸಾವಿರ ಮತದಾರರು ಆ ಮಾದನಗೇರಿ ಊರಿನಲ್ಲಿ ಇದ್ದಾರೆ ಸರ್. ಅಲ್ಲಿ KIDBಯ 1,800 ಎಕರೆ ಭೂಮಿ ಇವತ್ತು ಹಾಳು ಬಿದ್ದಿದೆ ಸರ್. ಅಲ್ಲಿ 1,800 ಎಕರೆ ಭೂಮಿ ಇದೆ ಸರ್. ಅಲ್ಲಿ ನೀವು ಮಾಡಿದ್ರೆ ಕಾರವಾರ ತಾಲೂಕಿನಲ್ಲೇ ಮಾಡ್ದಂಗ, ಇದು ಕಾರವಾರ ಕ್ಷೇತ್ರದಲ್ಲೇ ಮಾಡ್ದಂಗ ಆಗ್ತದಲ್ಲ ಸರ್. ಭೂಮಿ ಇದೆ, 1,800 ಎಕರೆ ಭೂಮಿ. ಮಂತ್ರಿಗಳು ಏನಂತ ನೋಡುವ. ಮಾನ್ಯ ಅಧ್ಯಕ್ಷರೇ, ನಾನು ಸದಸ್ಯರ ಕಳಕಳಿ ಅರ್ಥ ಆಗ್ತದೆ. ಇದು ಬಹಳ ದಿವಸಗಳಿಂದ ನಡೆದಿರ್ತಕ್ಕಂಥ ಚರ್ಚೆ ಏನಂದ್ರೆ, ಇದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಾರವಾರ ಜಿಲ್ಲೆ, ಇದು ರಿಮೋಟ್ ಡಿಸ್ಟಿಕ್ ಇದೆ, ಅದಕ್ಕೆ ಇಲ್ಲಿ ಆಗಬೇಕು ಅಂತಕ್ಕಂಥದ್ದು ಇಡೀ ಜಿಲ್ಲೆ ಜನರ ಬೇಡಿಕೆ ಆಗಿತ್ತು. ಕುಮಟಾದಲ್ಲಿನೂ ಕೂಡ ಮಾಡಬೇಕು ಅಂತ ಅವ್ರು ಹಿಂದಿನಿಂದಲೂ ಕೂಡ ಹೇಳ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂತಂದ್ರೆ ಅದಕ್ಕೆ ಬೇಸಿಕ್ ಸ್ಪೆಷಾಲಿಟಿ ಸಪೋರ್ಟು ಬೇಕಾಗ್ತದೆ. ಇಂಡಿಪೆಂಡೆಂಟ್ ಆಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಫಂಕ್ಷನ್ ಮಾಡೋದು ಕಷ್ಟ. ಅದಕ್ಕೆ ನಾವು ಕಾರವಾರ ಜಿಲ್ಲೆಗೆ ಬೇಕು ಅಂತ ಹೇಳಿ ನಾವು ಈಗಾಗಲೇ ಕಾರವಾರ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ನಾವು ಹೊಸದಾಗಿ ಅಲ್ಲಿ
ಒಂದು ಹಾಸ್ಪಿಟಲ್ ಕೂಡ ಇನಾಗ್ರೇಷನ್ ಮಾಡಿದೀವಿ ಮೊನ್ನೆ. ಅದು ಶಿಫ್ಟ್ ಆಗಿದೆ, ಫಂಕ್ಷನಿಂಗು ಇದೆ, ಮಲ್ಟಿ ಸ್ಪೆಷಾಲಿಟಿ. ನೀವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅಂದರೆ ಅದಕ್ಕೆ ಸ್ಪೆಷಾಲಿಟಿ ಸರ್ವಿಸಸ್ ಸಪೋರ್ಟು ಬೇಕಾಗ್ತದೆ. ಇಂಡಿಪೆಂಡೆಂಟ್ ಆಗಿ ಸೂಪರ್ ಸ್ಪೆಷಾಲಿಟಿ, ನೀವು ಸೂಪರ್ ಸ್ಪೆಷಾಲಿಟಿ ಅಂದರೆ ಎಸ್ಪೆಷಲಿ ಕಾರ್ಡಿಯಾಲಜಿ ಆಗಿರ್ಬೋದು, ಗ್ಯಾಸ್ಟ್ರೋ ಎಂಟ್ರಾಲಜಿ ಆಗಿರ್ಬೋದು, ಎಂಡೋಕ್ರೈನಾಲಜಿ ಆಗಿರ್ಬೋದು. ಇದಕ್ಕೆ ಬೇಸಿಕ್ ನೀವು ಅದರ್ ಲೈನ್ ಡಿಪಾರ್ಟ್ಮೆಂಟ್ಸ್, ನೀವು ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂದರೆ ಅಟ್ಲೀಸ್ಟ್ ಸರ್ಜರಿ ಡಿಪಾರ್ಟ್ಮೆಂಟ್ ಸಪೋರ್ಟ್ ಬೇಕಾಗುತ್ತೆ, ಕಾರ್ಡಿಯಾಲಜಿ ಅಂದರೆ ಮೆಡಿಸಿನ್ ಡಿಪಾರ್ಟ್ಮೆಂಟ್. ಹಾಗಾಗಿ ಇಂಡಿಪೆಂಡೆಂಟ್ ಆಗಿ ಸ್ಟ್ಯಾಂಡ್ ಅಲೋನ್ ಆಗಿ ನೀವು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಫಂಕ್ಷನ್ ಮಾಡೋದು ಕಷ್ಟ. ಹಾಗಾಗಿ ನಾವು ಇದನ್ನ ಕಾರವಾರ ಜಿಲ್ಲೆಗೆ ಬೇಕು ಅಂತಕ್ಕಂಥದ್ದು ನಾವು ಇದು ಕನ್ವಿನ್ಸ್ ಆದ್ಮೇಲೆ ಈಗ ಈ ವರ್ಷ ಅನೌನ್ಸ್ ಮಾಡಿದೀವಿ. ಈ ಕಾರವಾರದಲ್ಲಿ ನಾವು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನೂ ಮಾಡ್ತೀವಿ. ಆದ್ರೆ ಕುಮಟಾದಲ್ಲಿ ಸ್ಟ್ಯಾಂಡ್ ಅಲೋನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಈಗ ಕಾರವಾರ ಜಿಲ್ಲೆಯಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಕಾರವಾರ ಜಿಲ್ಲೆಯಲ್ಲಿ ಆಸ್ ಅನ್ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಸೂಪರ್ ಸ್ಪೆಷಾಲಿಟಿ ಒಂದು ಪೋಸ್ಟ್ ಸ್ಯಾಂಕ್ಷನ್ ಮಾಡಿಸಿ, ಅಂದ್ರೆ ಮೆಡಿಕಲ್ ಕಾಲೇಜಲ್ಲೇ ಪೋಸ್ಟ್ ಸ್ಯಾಂಕ್ಷನ್ ಮಾಡಿ ಅದಕ್ಕೆ ಕಾಲ್ ಮಾಡಿದ್ವಿ. ಯಾರು ಬರಲಿಲ್ಲ ಮಾನ್ಯ ಅಧ್ಯಕ್ಷ. ನೀವು ಕಾರವಾರ ಜಿಲ್ಲೆಗೆ ಸೂಪರ್ ಸ್ಪೆಷಲಿಸ್ಟ್ ಬರೋದೇ ಕಷ್ಟ. ನೀವು ಒಂದು ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ನೀವು ಅದನ್ನ ಫಂಕ್ಷನ್ ಮಾಡಕ್ಕೆ ಟ್ರೈ ಮಾಡಿದ್ರೆ 100% ಆಗಿ ಅದಕ್ಕೆ ಬೇಸಿಕ್ ಸಪೋರ್ಟ್ ಇರ್ತದೆ. ಯಾರಾದ್ರೂ ಬರ್ತಾರೆ ಇನ್ ಲಾಂಗ್ ರನ್, ನಾವು ಏನಾದರೂ ಅದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನೀವು ಕುಮಟಾದಲ್ಲಿ ಸ್ಟ್ಯಾಂಡ್ ಅಲೋನ್ ಆಗಿ ಕಟ್ಟಿ, ಇಫ್ ಯು ಆರ್ ನಾಟ್ ಏಬಲ್ ಟು ಫಂಕ್ಷನ್ ಇಟ್ ವಿಲ್ ನಾಟ್ ಬಿ ವಯಬಲ್. ಮಾನ್ಯ ಸದಸ್ಯರು ಅರ್ಥ ಮಾಡ್ಕೊಳ್ಬೇಕು, ನಿಮ್ ಜಿಲ್ಲೆಗೆ ಅವಶ್ಯಕತೆ ಇದೆ, ಸರ್ಕಾರ ಅದನ್ನು ಗಮನಿಸಿದೆ ಅಂಡ್ ಸರ್ಕಾರ ಸ್ಪಂದಿಸಿದೆ. ಅದನ್ನು ಒಳ್ಳೆ ರೀತಿ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಈಗ ನೋಡಿ, ಈಗಾಗಲೇ 450 ಬೆಡೆಡ್ ಒಳ್ಳೆ ಆಸ್ಪತ್ರೆ ಇದೆ, ನೀವು ಹೋಗಿ ನೋಡಿ. ನೀವು ಬರಲಿಲ್ಲ ಇನಾಗ್ರೇಷನ್ಗೆ. ಅದಾದ್ಮೇಲೆ ಅಲ್ಲಿ ಟ್ರಾಮಾ ಇದು ಕ್ರಿಟಿಕಲ್ ಕೇರ್ ಯೂನಿಟ್ ಕೂಡ ಶಾರ್ಟ್ಲಿ ವಿ ಆರ್ ಇನಾಗ್ರೇಟಿಂಗ್ ದಟ್ ಆಸ್ ವೆಲ್. ಸಿ ಕಾರವಾರ ಜಿಲ್ಲೆಗೆ ಐ ಅಗ್ರಿ, ಯಾಕಂದ್ರೆ ಗೋವಾ ಬಾರ್ಡರ್ ಅಲ್ಲಿ ಇದೆ ಕಾರವಾರ. ಆಮೇಲೆ ಜನ ಪಾಪ ಗೋವಾ ಹೋಗ್ತಾರೆ, ಈ ಕಡೆ ಕುಮಟಾ ಜಲ ಎಲ್ಲ ಹುಬ್ಳಿಗೆ ಹೋಗ್ತಾ ಇದ್ದಾರೆ, ಮಣಿಪಾಲ್ಗೆ ಹೋಗ್ತಾ ಇದ್ದಾರೆ. ಅದನ್ನ ನಿಜ, ಬಟ್ ನಾವು ಕಾರವಾರ ಜಿಲ್ಲೆಯಲ್ಲೇ ಮಾಡ್ಬೇಕು ತಾನೆ. ಇಟ್ ಶುಡ್ ಬಿ ವಯಬಲ್ ಆಲ್ಸೋ. ಸೂಪರ್ ಸ್ಪೆಷಾಲಿಟಿ ಇಸ್ ನಾಟ್ ಎ ಆರ್ಡಿನರಿ ಥಿಂಗ್. ಇಟ್ ನೀಡ್ಸ್ ಎ ಸ್ಪೆಷಲೈಸ್ಡ್ ಸರ್ವಿಸ್. ಅವ್ರು ಬರಬೇಕು ಸೂಪರ್ ಸ್ಪೆಷಲಿಸ್ಟ್. ಇಟ್ ವಿಲ್ ಟೇಕ್ ಸಮ್ ಟೈಮ್. ಮಾನ್ಯ ಅಧ್ಯಕ್ಷರ, ನನ್ನ ಪ್ರಶ್ನೆ ಇಷ್ಟೇ, ಕಾರವಾರದಲ್ಲಿ ಮಾಡೋದ್ರಿಂದ ನಮ್ಮ ಜಿಲ್ಲೆಗೆ ಪ್ರಯೋಜನ ಆಗುದಿಲ್ಲ ಅನ್ನುವಂಥದ್ದು ಒಂದು. ಕುಮಟದ Decathlon. ಅವರು ಆ ಕಡೆ ಹೋಗ್ತಾರೆ, ಇಲ್ಲಾಂದ್ರೆ ಈ ಕಡೆ ಹೋಗ್ತಾರೆ. ಸರ್, ಒಂದ್ ವಿಷಯ ಹೇಳ್ತೇನೆ, ತಮ್ಗೆ ಗೊತ್ತಿದೆಯೋ ಇಲ್ವಾ, RN ಶೆಟ್ಟಿ ಅವರು ಮುರುಡೇಶ್ವರದಲ್ಲಿ ಒಳ್ಳೆ ಆಸ್ಪತ್ರೆಯನ್ನು ಮಾಡಿದ್ರು. ಬಟ್ ಆಸ್ಪತ್ರೆ ನಡೀಲಿಲ್ಲ ಸರ್. ಯಾಕೆ ನಡೀಲಿಲ್ಲ? ಪೇಷಂಟ್ ಇರ್ಲಿಕ್ಕಿಲ್ಲ. ಪೇಷಂಟ್ ಯಾಕೆ ಬರುದಿಲ್ಲ? ಮಣಿಪಾಲ್ ಹೋಗ್ತಾರೆ. ಅದೇನಲ್ಲ, ಈಗ ನೋಡಿ ಈ ರೀತಿ ಎಲ್ಲ ಅದಕ್ಕೆ ನೀವು ಸರ್ಕಾರ ನಮ್ ಕುಮಟಾದಲ್ಲಿ ಮಾಡಿ ಸರ್. ಕಾರವಾರ ನೋಡಿ, ಅವ್ರು ಏನ್ ಹೇಳಿದ್ರು ಮಂತ್ರಿಗಳು, ಒಂದು ಸೂಪರ್ ಸ್ಪೆಷಲ್ ಮಾಡ್ದಾದ್ರೆ ಅಲ್ಲೊಂದು ಹಾಸ್ಪಿಟಲ್ ಬೇಕು, ವ್ಯವಸ್ಥೆ ಎಲ್ಲ ಬೇಕಂತ ಹೇಳಿ ಅವ್ರಿಗೆಲ್ಲೂ ಮಾಡ್ತಾರೆ. ಅವ್ರಿಗೆ ಚೆನ್ನಾಗಿ ಯಾವ್ದನ್ನು ಭವಿಷ್ಯದಲ್ಲಿ ಪ್ರಯೋಜನ ಆಗ್ತದೆ, ಯಾವ ರೀತಿ ಆಗ್ತದೆ ನೋಡಿ ಅವ್ರು ಆಲೋಚನೆ ಮಾಡ್ತಾರಲ್ವಾ. ಅವ್ರಿಗೆ ಏನಾಗ್ತದೆ ವ್ಯವಸ್ಥೆ ಎಲ್ಲ ಅನುಭವಿಸುದಾ? ನಮ್ ಜಿಲ್ಲೆಯವರು ಇದನ್ನೇ ಅನುಭವಿಸಿದ್ದು. ಬರುದಿಲ್ಲ ಅಂತ ಏನಿಲ್ಲ, ಬರ್ಬೋದು. ನಮ್ಮೂರಿನಲ್ಲಿ ಕಲ್ತಂತ ಅನೇಕ ವಿದ್ಯಾರ್ಥಿಗಳು ಡಾಕ್ಟರ್ ಆದವರು ಒಳ್ಳೊಳ್ಳೆ ಹಾಸ್ಪಿಟಲ್ ಇದ್ದಾರೆ. ಮುಂದಿನ ದಿವಸ ಅವ್ರು ಬರ್ಬೋದು. ಈಗ ಮಾನ್ಯ ಸದಸ್ಯರ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಯಾಕಂದ್ರೆ ಈ ಸದನದಲ್ಲಿ ಇದು ಲಾಸ್ಟ್ 23ರಲ್ಲೂ ಕೂಡ ಬಹಳ ಚರ್ಚೆ ಆಯ್ತು. ಇದ್ರ ಬಗ್ಗೆ ಕಳೆದ ಸಾರಿನೂ ನಾನು ಅನೌನ್ಸ್ ಮಾಡಕ್ ಪ್ರಯತ್ನ ಮಾಡಿದ್ವಿ, ಆಗಿಲ್ಲ. ಈ ಸರಿ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸ್ವತಃ ಬಂದು ನೋಡಿ ಇದು ಮಾಡೋದ ಅವಶ್ಯಕತೆ ಮಾಡಿದ್ದಾರೆ. ಅಲ್ಲಿ ನಾವು ಮೆಡಿಕಲ್ ಕಾಲೇಜ್ಗಳಲ್ಲಿ ಲಾರ್ಜ್ ವೇಕೆನ್ಸೀಸ್ ಇದೆ. ನಮ್ಮ ಮೆಡಿಕಲ್ ಕಾಲೇಜ್ಗಳಲ್ಲಿ ಕಾರವಾರ, ಕೊಡಗು ಇವೆರಡು ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜನ್ನ ನಾವು ಸ್ಪೆಷಲಿಸ್ಟ್ ಪೋಸ್ಟ್ ಫಿಲ್ಅಪ್ ಮಾಡಕ್ ಆಗ್ತಾ ಇಲ್ಲ. 40% ವೇಕೆನ್ಸೀಸ್ ಇದೆ ಸ್ಪೆಷಲಿಸ್ಟ್. ಸೂಪರ್ ಸ್ಪೆಷಲಿಸ್ಟ್ ನಾವು ಕರೆದಿಲ್ಲ ಅಂತಿಲ್ಲ, ಕಾಲ್ ಸ್ಯಾಂಕ್ಷನ್ ಮಾಡಿ ಕಾಲ್ ಮಾಡಿದ್ವಿ, ಯಾರು ಬಂದಿಲ್ಲ. ಒಬ್ರು ಬಂದಿದ್ರು, ಅವರು ನಾನು ಜಾಯ್ನ್ ಆಗಕ್ಕಾಗಲ್ಲ ಅಂತ ಹೋಗ್ಬಿಟ್ರು. ಸೊ ದಯವಿಟ್ಟು ನಾವು ಇರೋ ಸಿಸ್ಟಮ್ ಅನ್ನ ಸ್ಟ್ರೆಂಥನ್ ಮಾಡಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನೋ ಮಾಡಕ್ ಟ್ರೈ ಮಾಡೋಣ. ಖಂಡಿತವಾಗಿ ಕಾರವಾರ ಜಿಲ್ಲೆಗೆ ನೀವು ಕುಮಟಾದಲ್ಲಿ ನೀವು ಮಾಡೋಣ ಅಂತಂದ್ರೆ ಇಂಡಿಪೆಂಡೆಂಟ್ ಆಗಿ ಅದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಫಂಕ್ಷನ್ ಆಗಲ್ಲ. ಇಟ್ ನೀಡ್ಸ್ ಏನಂತಂದ್ರೆ ಸ್ಪೆಷಲಿಸ್ಟ್ ಹಾಸ್ಪಿಟಲ್ದು ಸಪೋರ್ಟ್ ಬೇಕು ಅದಕ್ಕೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದ್ನಲ್ಲ, ಸರ್ಜರಿ ಡಿಪಾರ್ಟ್ಮೆಂಟ್, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಗೆ ಡಿಪಾರ್ಟ್ಮೆಂಟ್ ನೀವು ಮಾತಾಡಿ ಕ್ಲಿಯರ್ ಮಾಡಿ. ಯಾಕಂದ್ರೆ ನಿಮ್ ಜಿಲ್ಲೆಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ವಿ. ಇವತ್ತು ಸಮಾಧಾನ ಇದೆ. ಮಾನ್ಯ ಸಚಿವರು ಕಳೆದ ಬಾರಿ ಮಾತಾಡಿದವಾಗ ಸ್ವಲ್ಪ ಆವೇಶದಲ್ಲಿ ಮತ್ತೆ ಯಾಕೋ ನಾನು ಬಿಜೆಪಿ ಶಾಸಕ ಅನ್ನುವಂತ ಭಾವನೆ ಕಳೆದ ಬಾರಿ ಈ ಬಾರಿ ಇಲ್ಲ ಮಾತ್ರ. ಈ ಬಾರಿ ಮಾತನಾಡುವಾಗ ಈ ಬಾರಿ ಆ ಮಾತು ಇಲ್ಲ.
ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಯಾವಾಗ್ಲೂ ಒಂದ್ second. ನೋಡಿ, ಅಭಿವೃದ್ಧಿ ವಿಷಯ ಅಲ್ಲ, ಮನ್ಸು ಬಂದಾಗ ಸ್ವಲ್ಪ ನಿಮ್ದು ನಾವು soft ರಾಜಕಾರಣ ಆಗಿದೆ ಮಾಡಲ್ಲ. ಸದಸ್ಯರೇ, ಸದನಕ್ಕೆ ಬಂದಿದೆ ಅದಕ್ಕೆ ಅಭಿವೃದ್ಧಿ ಪರವಾಗಿ. ಸ್ವಲ್ಪ ಮನ್ಸು ಮಾಡಿ ಮಂತ್ರಿ ಅವರೇ, ಸಚಿವರೇ. ಈ ಮಂತ್ರಿ ಅವರೇ, ಸದನಕ್ಕೆ ಒಂದ್ ಬಂದಿದೆ, second. ಏನಾದ್ರೂ ನಮ್ ಕೈಲಾದ್ರೆ ಒಳ್ಳೆ ಕೆಲಸ ಮಾಡಬೇಕು, ರಾಜ್ಯ ಅಭಿವೃದ್ಧಿ ಮಾಡಬೇಕು. ಯಾವ ಮಿನಿಸ್ಟರ್ ಅವರೇ, ಡೆವಲಪ್ಮೆಂಟ್ ಮಾಡೋದಿಲ್ಲ. MLA ಒಂದ್ ಸೆಕೆಂಡ್ ಚವಾನ್ ಅವರು ಟೆನ್ಷನ್ ಇದ್ರೆ ನೀವು ಈಗ ನೀವು ಹೇಳಿದಿರಿ ಮುಂಚೆ ಲಾಸ್ಟ್ ಟೈಮ್ ಸ್ವಲ್ಪ ರಫ್ ಇದ್ರು, ಈ ಸಲ ಮಂತ್ರಿ ಎಲ್ಲ ಸಾಫ್ಟ್ ಎಲ್ಲ ಆಗಿದ್ದಾರೆ ಅಂತ ಹೇಳಿ ನಾಳೆ ಅವರು ಚೇಂಬರ್ ಅಲ್ಲಿ ಕೂತ್ಕೊಳ್ಳಿ, ಅವ್ರು ಇನ್ನೂ ಸಾಫ್ಟ್ ಆಗ್ತಾರೆ, ನಿಮ್ಮ ಸಮಸ್ಯೆ ಬಗೆಹರಿತದೆ. ಈಗ ನೆಕ್ಸ್ಟ್ ಭಾಗೀರಥಿ ಮುರಳಯ್ಯ ಸರ್ ಏನ್ ಸರ್ ಈಗ ಕರೆದು ಮಾತಾಡ್ತಾ ಹೇಳಿದ್ರಲ್ಲ ತಮ್ಗೆ ಸರ್ 1800 ಎಕರೆ ಇದೆ ನಿಮ್ದು ಸರ್ ಭೂಮಿ. ಕಾರವಾರ ಒಳ್ಳೆ ಕ್ಷೇತ್ರದ stadium ಜಾಗ, ಕಾರವಾರ ಕ್ಷೇತ್ರದ ಅಲ್ಲಿ ಮಾಡಿ. ಆಯ್ತು, ಸುನಿಲ್ ಕರ್ ಬಗೆಹರಿಸೋದು. ಭಾಗೀರಥಿ ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.